ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮೊದಲನೆಯ ಸುದ್ದಿಯನ್ನು ನೋಡ್ತಾ ಹೋಗೋಣ. 2026ರ ಆರಂಭದಲ್ಲೇ ಬೆಲೆ ಏರಿಕೆಯ ಶಾಕ್ ಎದುರಾಗದೆ ಅನಿಲ ಕಂಪನಿಗಳಿಂದ ಜನಸಾಮಾನ್ಯರಿಗೆ ಇದೀಗ ಬಿಗ್ ಶಾಕ್. ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಏರಿಕೆಯಾಗಿದೆ. ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ ಏರಿಕೆ ಕಂಡಿದೆ. 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆ 111 ರೂಪಾಯಿ ಹೆಚ್ಚಳವಾಗಿದೆ. ಜನವರಿ 1ರಂದು ಅಂದ್ರೆ ಇವತ್ತು ಬಿಡುಗಡೆಯಾದಂತಹ ಹೊಸ ಬೆಲೆ ಇದು. ಗೃಹ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳಿಲ್ಲ. ಆದರೆ ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ ಈ ರೀತಿಯಾಗಿ ಏರಿಕೆ ಕಂಡಿದೆ. ಹೋಟೆಲ್ಗಳ ಊಟ ದುಬಾರಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸಿಲಿಂಡರ್ನ ಬೆಲೆ ಏರಿಕೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಇನ್ನು 1580 ರೂಪಾಯಿಯಿಂದ 1691 ರೂಪಾಯಿಗೆ ದರ ಏರಿಕೆಯಾಗಿದೆ. ಹಾಗಾಗಿ ಹೊಸ ವರ್ಷದ ದಿನವೇ ಅನಿಲ ಕಂಪನಿಗಳು ಜನಸಾಮಾನ್ಯರಿಗೆ ಈ ರೀತಿಯಾಗಿ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. 2026ರ ಆರಂಭದಲ್ಲೇ ಬೆಲೆ ಏರಿಕೆಯ ಬಾಂಬ್ ಸಿಡಿಸಿದೆ. ಸಿಲಿಂಡರ್ ಬೆಲೆಗಳಲ್ಲಿ ಭಾರಿ ಏರಿಕೆಯಾಗಿದೆ. ಜನವರಿ 1ರಿಂದ ಹೊಸ ಬೆಲೆಗಳು ಹೀಗಿವೆ. ಇನ್ನು 2026ರ ಹೊಸ ವರ್ಷದ ಆರಂಭದಲ್ಲೇ ಎಲ್ಪಿಜಿ ಗ್ರಾಹಕರಿಗೆ ಇದು ಒಂದು ರೀತಿ ಬ್ಯಾಡ್ ನ್ಯೂಸ್ ಆಗಿದೆ. ತೈಲ ಕಂಪನಿಗಳು ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನ ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸಿವೆ. ಜನವರಿ 1ರಂದು ಅಂದ್ರೆ ಇವತ್ತು ಬಿಡುಗಡೆಯಾದಂತಹ ಹೊಸ ಬೆಲೆಗಳ ಪ್ರಕಾರವಾಗಿ ನೋಡ್ತಾ ಹೋಗೋದಾದ್ರೆ 19 ಕೆಜಿ ವಾಣಿಜ್ಯ ಸಿಲಿಂಡರ್ 111 ರೂಪಾಯಿಗಳ ಹೊರೆಯಾಗಿದೆ. ಸಾಲು ಸಾಲು ಹಬ್ಬಗಳು ಬರುವಂತ ಈ ಸಮಯದಲ್ಲೇ ಎಲ್ಪಿಜಿ ದುಬಾರಿ ಆಗದೆ ಹೋಟೆಲ್ ಫುಡ್ ಬೆಲೆ ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇದೆ. ದೆಹಲಿಯಿಂದ ಹೈದರಾಬಾದ್ ವರೆಗಿನ ಎಲ್ಲ ಪ್ರಮುಖ ನಗರಗಳಲ್ಲಿ ಈ ಹೆಚ್ಚಿದ ಬೆಲೆಗಳು ಜಾರಿಗೆ ಬಂದಿವೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಿನ್ನೆಯವರೆಗೆ 1580 ರೂಪಾಯಿ ಇದ್ದಂತ ಸಿಲಿಂಡರ್ನ ಬೆಲೆ ಇವತ್ತಿನಿಂದ 1691 ರೂಪಾಯಿಗೆ ತಲುಪಿದೆ. ಇನ್ನು ಕೋಲ್ಕತ್ತಾದಲ್ಲಿ ಇದರ ಬೆಲೆ 1795 ರೂಪಾಯಿ. ಮುಂಬೈನಲ್ಲಿ ವಾಣಿಜ್ಯ ಸಿಲಿಂಡರ್ಗಳನ್ನು 1642 ರೂಪಾಯಿಗೆ ಮತ್ತು ಚೆನ್ನೈನಲ್ಲಿ 1849 ರೂಪಾಯಿಗೆ ಮಾರಾಟವನ್ನು ಮಾಡಲಾಗ್ತಾ ಇದೆ. ಹಾಗೆ ಹೈದರಾಬಾದ್ನಲ್ಲಿ ಇದು 1912 ರೂಪಾಯಿಯಿಂದ 2122 ರೂಪಾಯಿ ಇದೆ. ಒಟ್ಟಾರೆಯಾಗಿ ಈ ರೀತಿಯಾಗಿ ಸಿಲಿಂಡರ್ನ ದಿಢೀರ್ ಬೆಲೆ ಏರಿಕೆ ಜನಸಾಮಾನ್ಯರಿಗೆ ಶಾಕ್ ನೀಡಿದೆ.